ಇದಕ್ಕೆ ಗ್ಲಿಸರಿನ್ ಯೂಶಲಿ ಇವತ್ತೇ ಯಂಗ್ಸ್ಟರ್ಸ್ ಹೀರೋಯಿನ್ಸ್ ಅಂತ ಬಂದಾಗ ರಿಯಲಿಸ್ಟಿಕ್ ಆಗಿ ಅಳೋದು ತುಂಬಾ ಕಡಿಮೆ. ಅದು ಯಾವ ಥರದ ಸೀನ್ಸೇ ಆಗಲಿ ಎಷ್ಟೇ ಎಮೋಷನಲ್ ಆಗಿ ಗ್ಲಿಸರಿನ್ ಕೇಳ್ತಾರೆ. ಸೊ ಡೈರೆಕ್ಟ್ರು ಆನ್ಸರ್ ಮಾಡಬೇಕು. ಎಷ್ಟು ಎಮೋಷನಲ್ ಆಗಿ ಸಡನ್ ನೀವು ಹೇಳಿದ್ರೋ ಇಲ್ಲೋ ಗೊತ್ತಿಲ್ಲ, ಆ ಸೀನಲ್ಲಿ ಅಳಬೇಕು ಅನ್ನೋದು ಇತ್ತೋ ಇಲ್ಲೋ ಗೊತ್ತಿಲ್ಲ, ಸ್ಯಾಡ್ ಫೇಸ್ ತೋರಿಸಿದ್ರೆ ಅಷ್ಟೇ ಸಾಕಾಗಿತ್ತೋ ಅದು ಗೊತ್ತಿಲ್ಲ. ಸೊ ಅವರು ಎಷ್ಟು ಮಟ್ಟಿಗೆ ನಿಮ್ಮ ಒಂದು ಆ ಸೀಕ್ವೆನ್ಸ್ಗೆ ಜೀವ ತುಂಬಿದ್ರು ಫಸ್ಟ್ ಅವರು ಆನ್ಸರ್ ಮಾಡಿ. ಗ್ಲಿಸರಿನ್ ಬೇಕಾಗಿಲ್ಲ, ನಾನೇ ಹೇಳ್ಬಿಡ್ತೀನಿ ಫಸ್ಟು. ಈ ಜಾಗದಲ್ಲಿ ಒಂದು ಶೂಟ್ ಮಾಡಿದ್ದೆ ಚೆನ್ನಾಗಿ ಹೇಳ್ಬಿಡ್ತೀನಿ ಬ್ರೋ, ಅದೊಂದು ವಿಚಾರ ಹೇಳ್ಬಿಡ್ತೀನಿ. ಈ ಜಾಗದಲ್ಲಿ ಒಂದು ವಾಂಟೇಜ್ ಇದೆ, ಇಲ್ಲಿ ನಿಂತಿರ್ತಾರೆ, ತುಂಬ ದಿನ ಆದಮೇಲೆ ಓಡೋಗಲ್ಲ, ಹಗ್ ಮಾಡ್ತಾರೆ ಅವರು. ನಾನೇನು ಹೇಳಿಲ್ಲ, ಜಸ್ಟ್ ಹೋಗಿ ಹಗ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ. ಹಗ್ ಮಾಡಿದ್ಮೇಲೆ ಅಂದರೆ ಅವ್ರು ಹೆಂಗಿದ್ರು ಅನ್ನೋದು ಇವತ್ತೇನಾಗಿದೆ ನಮ್ಗೆ ಬೇಡ, ಅವತ್ತೇನಾಗಿತ್ತು ಅನ್ನೋದಕ್ಕೆ. ಅಂದರೆ ಅವತ್ತಿನ ಸಿಚುವೇಶನ್ ನಾನು ನೋಡಿದೆ. ಹಗ್ ಮಾಡಿದವರು ಲಿಟ್ರಲಿ ಕಟ್ ಹೇಳಿದ್ರು ಬಿಡ್ತಿಲ್ಲ. ಮೇಡಮ್ಮು ಫುಲ್ ಅಳ್ತಿದ್ದಾರೆ. ಅವತ್ತು ಒಂದು 20 ನಿಮಿಷ ನಾವು ಗ್ಯಾಪ್ ಕೊಟ್ಟು ಅವ್ರಿಗೆ ಸಮಾಧಾನ ಮಾಡಿದ್ದೀವಿ. ಅಂದರೆ ಒಂದಷ್ಟು ನಾವು ನೋಡಿದ್ದೀವಿ, ಬೇರೆಯವ್ರು ಏನು ಮಾತಾಡ್ತಾರೆ ಅನ್ನೋದಕ್ಕಿಂತ ನಾನು ಇವ್ರ ಜೊತೆ ಇದ್ದುಕೊಂಡು ನಮ್ಮ ಟೀಮ್ ಟೆಕ್ನಿಷಿಯನ್ಸು ಎಲ್ಲ ನೋಡಿದ್ದಾರೆ ಅವ್ರ ಬಾಂಡೇಜ್ ಏನು ಅನ್ನೋದು. ಅದು ನಾನು ಹೇಳ್ತೀನಿ. ಅಂದರೆ ತುಂಬ ಎಮೋಷ್ನಲಿ ಒಂದಷ್ಟು ಸೀನ್ಗಳು ಅವ್ರ ಲೈಫಲ್ಲಿ ನಡೆದಿರೋ ಥರನೇ ಒಂದಷ್ಟು ಸಿಂಕ್ ಆಗಿದ್ದಾವೆ. ಅದು ಇಬ್ಬರು ಹೇಳ್ಕೊಂಡಿದ್ದಾರೆ ನನಗೆ. ಅದು ನೋಡ್ತೀರಾ, ಸಿನಿಮಾದಲ್ಲಿ ನೋಡ್ತೀರಾ. ಶೂಟಿಂಗ್ ಎಂಡ್ ಅಲ್ವಾ ಅದಕ್ಕೆ. ದಟ್ಸ್ ಆಲ್. ಐ ಮೀನ್ ಐ ವಾಸ್ ಜಸ್ಟ್ ಥಿಂಕಿಂಗ್, ಯೂಶಲಿ ನಾನು ಯಾವುದೇ ಪ್ರಾಜೆಕ್ಟ್ ಕೂಡ ಮಾಡಿದಾಗಲೂ ಕೂಡ ಅದು ಇನ್ನೇನು ಮುಗಿಯುತ್ತೆ ಅಂತ ಬಂದಾಗ ಎಮೋಷ್ನಲ್ ಆಗೇ ಆಗ್ತೀನಿ. ಆ್ಯಂಡ್ ಇವಾಗ ಎಲ್ಲ ಸೀನ್ಸ್ ಎಲ್ಲ ನೆನೆಸ್ಕೊಳ್ತಾ ಇದ್ದೆ, ಅದಕ್ಕೆ ಸ್ವಲ್ಪ ಎಮೋಷ್ನಲ್ ಆದೆ ಅಷ್ಟೆ. ಒಂದು ಸತಿ ಅವರು ಸ್ಟುಡಿಯೋಗೆ ಹೋಗಿ ಸುಮ್ಮನೆ ಫುಟೇಜ್ ತೋರಿಸ್ತಿದ್ದೆ, ಹಂಗೆ ನೋಡ್ತಿದ್ರು ಅವ್ರು ನೋಡ್ತಾನೇ ಇದ್ರು, ಸೈಲೆಂಟ್ ಆಗೋದ್ರು. ಯಾಕೆ ಬ್ರೋ ಅಂದೆ. ಅದೇ ನನ್ನ ಮನೆಯದೆಲ್ಲ ನೆನಪಾಗ್ತಿದೆ ಬ್ರೋ, ಇದೆಲ್ಲ ಕನೆಕ್ಟ್ ಆಗ್ತಿದೆ ಅಂತ. ಸೊ ಒಂದಷ್ಟು ವಿಚಾರಗಳು ನಾನು ನೋಡಿದ್ದೀನಿ, ಅದು ನನ್ನಲ್ಲೇ ಇರುತ್ತೆ. ಕೆಲ ಪ್ರೊಡ್ಯೂಸರ್ಸ್ಗಳು ಸಿನಿಮಾ ಪ್ರಮೋಷನಿಗೆ ಬರಲ್ಲ ಅಂತ ಹೀರೋಯಿನ್ ಮೇಲೆ ಕಂಪ್ಲೇಂಟ್ಸ್ ಮಾಡೋದಿರುತ್ತೆ. ಸೊ ನಿವೇದಿತ ಮೇಲೆ ಆ ಥರದ ಕಂಪ್ಲೇಂಟ್ಸೇ ಇರಲಿಕ್ಕಿಲ್ಲ, ಯಾಕಂದರೆ ಕರೆದ ತಕ್ಷಣ ಬಂದು ಶೂಟ್ ಮಾಡಿದ್ರು. ಹೌದು, ಇಬ್ಬರು ಅಷ್ಟೇ ಮೇಡಮ್. ಏನು ಟೈಮ್ ಹೇಳಿರ್ತಾರೆ ಆ ಟೈಮ್ಗೆ ಇತ್ತು ರೆಡಿ. ಅದು ಮೇಡಮ್ ಫೈಟ್ನ ನನಗೆ ಇನ್ನೊಂದು ದಿನ ಕೊಡಿ ಅಂತ ಕೇಳ್ತಿದ್ರು ಪ್ರೊಡ್ಯೂಸರ್ಗೆ. ಅಷ್ಟು ಡೆಡಿಕೇಟಿವ್ ಆಗಿದ್ದಾರೆ. ಒಬ್ಬ ಡೈರೆಕ್ಟ್ರಿಗೆ ಈ ಥರ ಆರ್ಟಿಸ್ಟ್ಗಳು ಸಿಕ್ಬಿಟ್ರೆ ನಿಜವಾಗ್ಲೂ ಏನು ಬೇಕಾದ್ರೂ ಮಾಡಿಸ್ಬೋದು ಅವ್ರ ಕೈಲಿ. ಥ್ಯಾಂಕ್ ಯು.